ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತ ರಾಜ್ಯ ಸರ್ಕಾರ ಬಸ್ ಸ್ಟ್ಯಾಂಡ್ಗಳನ್ನು ನಿರ್ಮಿಸಿದೆ. ಆದರೆ ಈ ಸರ್ಕಾರಿ ಬಸ್ ಸ್ಟ್ಯಾಂಡ್ನಲ್ಲಿ ಪ್ರೈವೇಟ್ ಕಾರ್ಗಳದ್ದೇ ಕಾರುಬಾರಾಗಿದೆ. ಈ ವಿಚಾರ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಅಥವಾ ನಿರ್ಲಕ್ಷ್ಯನಾ ಅನ್ನೋ ಪ್ರಶ್ನೆ ಈಗ ಶುರುವಾಗಿದೆ. ಹಾಗಿದ್ರೆ ಇದು ಯಾವ ಏರಿಯಾ ಕತೆ ಅಂತೀರಾ? ಈ ಸ್ಟೋರಿ ನೋಡಿ. ಸರ್ಕಾರಿ ಬಸ್ ಸ್ಟ್ಯಾಂಡ್ನಲ್ಲಿ ಪ್ರೈವೇಟ್ ಕಾರ್ಗಳದ್ದೇ ಹವಾ. ಅಧಿಕಾರಿಗಳ ನಿರ್ಲಕ್ಷ್ಯ, ಸಾರ್ವಜನಿಕರಿಗೆ ವನವಾಸ. ಜಿಕೆಡಬ್ಲ್ಯೂ ಬಸ್ ಸ್ಟ್ಯಾಂಡ್ಗಳು ಕೇಳೋರು ಯಾರು ಸ್ವಾಮಿ? ಎಸ್, ಸಾರ್ವಜನಿಕರಿಗೆ ಉತ್ತಮವಾದ ಪ್ರಯಾಣಕ್ಕೆ ಅನುವು ಮಾಡಿಕೊಡಲು ಸರ್ಕಾರದಿಂದ ಬಸ್ ನಿಲ್ದಾಣಗಳನ್ನ ನಿರ್ಮಿಸಲಾಗುತ್ತೆ. ಸಮಯಕ್ಕೆ ಸರಿಯಾಗಿ ಬಸ್ ಬಂದು ಪ್ರಯಾಣಿಕರನ್ನ ಕರೆದುಕೊಂಡು ಹೋಗ್ತವೆ. ಆದ್ರೆ ಬೇರೆ ಕಡೆಯಿಂದ ಬಸ್ಗಳು ಬಂದಾಗ ಈ ಬಸ್ ನಿಲ್ದಾಣದಲ್ಲಿ ಜಾಗವೇ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ವಿಜಯನಗರದ ಜಿಕೆಡಬ್ಲ್ಯೂ ಬಡಾವಣೆಯಲ್ಲಿರುವ ಬಸ್ ನಿಲ್ದಾಣದ ಪರಿಸ್ಥಿತಿ. ಬಸ್ ಸ್ಟ್ಯಾಂಡ್ ಬದಲು ರಸ್ತೆಯ ಮೇಲೆ ಬಸ್ ನಿಲ್ಲುತ್ತಿದ್ದು ಪ್ರಯಾಣಿಕರೇ ಬಸ್ ಹತ್ತಿರ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಲೆಯ ಮಕ್ಕಳು, ವಯಸ್ಸಾದವರು ಸಂಚರಿಸೋ ಈ ಬಸ್ ನಿಲ್ದಾಣದಲ್ಲಿ ಖಾಸಗಿ ಕಾರುಗಳದ್ದೇ ಕಾರುಬಾರು ಜಾಸ್ತಿಯಾಗಿದೆ. ಎಷ್ಟು ಕಾರುಗಳು ನಿಲ್ಲಿಸ್ತಾ ಇದ್ದಾರೆ, ಆಟೋಗಳು ನಿಲ್ಲಿಸ್ತಾ ಇದ್ದಾರೆ. ಅದು ಜನಕ್ಕೆ ಡಿಸ್ಟರ್ಬ್ ಆಗ್ತಾ ಇದೆ, ತುಂಬ ಡಿಸ್ಟರ್ಬ್ ಆಗ್ತಾ ಇದೆ. ಮತ್ತೊಂದೇನಂತಂದರೆ ಕಸದ ವಿಲೇವಾರಿಯನ್ನು ಕೂಡ ಸ್ವಲ್ಪ ಜನ ಇಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಅದರಿಂದಾಗಿ ಈ ಕಡೆ ಕಸನ ಕೂಡ ಇಲ್ಲೇ ತಂದೆ ಹಾಕ್ತಾ ಇರ್ತಾರೆ ನೈಟ್ ಟೈಮಲ್ಲಿ. ಅದು ಪ್ರಾಬ್ಲಮ್ ಆಗ್ತಾ ಇದೆ. ದಯವಿಟ್ಟು ಅದನ್ನು ಸರಿ ಮಾಡಿಕೊಡಿ ಅಂತ ನಾವು BBMP ತುಂಬ ಸರಿ ಹೇಳಿದ್ದೀವಿ. ಮನವರಿಕೆ ಮಾಡೋಣ ಅಂತ ನಾವು ಜನಗಳಿಗೆ ಹೇಳ್ತಾ ಇದ್ದೀವಿ, ಬೇಡ ನಿಲ್ಲಿಸ್ಬೇಡಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲೇ ಟರ್ನ್ ಆಗಿ ಪಟ್ಟಂತ ಹೋಗ್ಬಿಡ್ತೀವಿ ಮೇಡಗೆ. ಹೌದೌದು, ಅವರು ಡಿಪಾರ್ಟ್ಮೆಂಟವರು ಪಾಪ ಬಂದು ಹೇಳ್ತಾ ಇರ್ತಾರೆ ತುಂಬ ಸರಿ, ಇಲ್ಲೆಲ್ಲ ಗಾಡಿಗಳು ನಿಲ್ಲಿಸ್ಬೇಡಿ ಅಂತ. ಟ್ರಾಫಿಕ್ ಅವರು ಬಂದು ಹೇಳಿದ್ದಾರೆ. ತುಂಬ ನಿರ್ಲಕ್ಷ್ಯ ಇದೆ ಬಿಡಿ. ಪಾಪ ಮನೆ ಮುಂದೆ ನಿಲ್ಸ್ಕೊಳ್ಳೋಕೆ ಜಾಗ ಇಲ್ಲ. ಇಲ್ಲಿರೋ ಜಾಗ ತಂದು ಬಸ್ ಸ್ಟ್ಯಾಂಡ್ನ ತಗೊಂಬಂದು ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಇನ್ನು ಜಿಕೆಡಬ್ಲ್ಯೂ ಬಸ್ ಸ್ಟ್ಯಾಂಡ್ ಅವ್ಯವಸ್ಥೆಗೆ ಸ್ಥಳೀಯರು ಚೀಮಾರಿ ಹಾಕ್ತಿದ್ದಾರೆ. ಬಸ್ ಸ್ಟ್ಯಾಂಡ್ನಲ್ಲಿ ಸರ್ಕಾರಿ ಬಸ್ಗೆ ಜಾಗ ಇಲ್ಲ, ಜೊತೆಗೆ ಸರಿಯಾದ ಟೈಮ್ಗೆ ಯಾವ ಬಸ್ಸು ಬರಲ್ಲ ಅಂತ ಗಂಭೀರ ಆರೋಪ ಮಾಡ್ತಿದ್ದಾರೆ. ಒಂದು 3 ಸಲ ಬರುತ್ತೆ ಬಸ್. ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, 3 ಬಸ್ ಬರುತ್ತೆ. ಟೈಮಿಗೆ ಬರುತ್ತೆ. ಟೈಮಿಂಗ್ಸ್ ಇದೆ, 3 ಟೈಮಿಂಗ್ಸ್ ಇದೆ. 3 ಟೈಮಿಂಗ್ಸಿಗೆ ಬಂದವು. ಹಂಗೇನಿಲ್ಲ, ಅದೇನಿಲ್ಲ. ಯಾಕಂದರೆ ಇಲ್ಲೇನು ಅಷ್ಟು ಜನ ಹತ್ತೋದಿಲ್ಲ. ಹಾಗಾಗಿ ಇದನ್ನು ಒಂದೋ ಬಸ್ ಸ್ಟ್ಯಾಂಡ್ ಮಾಡಲಿ, ಇಲ್ಲಾಂದ್ರೆ ಬಸ್ ಸ್ಟ್ಯಾಂಡ್ ತೆಗೆದುಬಿಟ್ಟು ಯಾವುದಕ್ಕಾರು ಯೂಸ್ ಮಾಡ್ಕೊಳ್ಳೋಂಥದ್ದು ಮಾಡ್ಕೊಳ್ಳಿ. ಪೇನ್ ಪಾರ್ಕಿಂಗಾರು ಮಾಡಲಿ, ಗೌರ್ಮೆಂಟಿಗೆ ದುಡ್ಡಾರು ಬರುತ್ತೆ. ಫ್ರೀ ಪಾರ್ಕಿಂಗ್ ಮಾಡಿಕೊಂಡು ಗೌರ್ಮೆಂಟಿಗೆ ದುಡ್ಡು ಇಲ್ಲ, ಈ ಕಡೆ ಬಸ್ ಸ್ಟ್ಯಾಂಡು ಇಲ್ಲ, ಯಾವುದೂ ಇಲ್ದಂಗೆ ಆಗ್ತಾ ಇದೆ. ಅಟ್ಲೀಸ್ಟ್ ಬೇರೆ ಯಾವುದಕ್ಕಾರು ಉಪಯೋಗ ಆಗುತ್ತೆ. ಸಾರ್ವಜನಿಕರಿಗಾಗಿ ನಿರ್ಮಾಣ ಮಾಡಿದ ಬಸ್ ನಿಲ್ದಾಣದಲ್ಲಿ ಖಾಸಗಿ ವಾಹನಗಳ ದರ್ಬಾರ್ ಮುಂದುವರೆದಿದೆ. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತು ವಿಜಯನಗರದ ಜಿಕೆಡಬ್ಲ್ಯೂ ಬಡಾವಣೆ ಜನರ ಸಮಸ್ಯೆ ಬಗೆಹರಿಸುತ್ತಾ, ಅಥವಾ ಅಯ್ಯೋ ನಮ್ಗೂ ಆ ಬಡಾವಣೆ ಜನರ ಸಮಸ್ಯೆಗೂ ಸಂಬಂಧನೇ ಇಲ್ಲ ಅಂತ ಸುಮ್ಮನಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.